ಏ ಎಲ್ಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕಿಂಗ್ ಗಾನನ್. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಡಿ ಸಿ ವರ್ಸಸ್ ಆರ್ ಸಿ ಬಿ ವುಮೆನ್ಸ್ ಫೈನಲ್ ಇದೆ. ಎಂಥ ಕ್ಲಾಸಿಕ್ ಮ್ಯಾಚ್ ಅಂದರೆ ಇದು. ಡಿ ಸಿ ಅವ್ರು ಇನ್ನೂ ಫಸ್ಟ್ ಟೈಟಲ್ ಕೂಡ ಗೆದ್ದಿಲ್ಲ. ಈ ಲಾಸ್ಟ್ 3 ಎಡಿಷನಲ್ಲಿ ಕೂಡ ಮೂರೇ ಜನ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು. ಅದು ಆರ್ ಸಿ ಬಿ ಮತ್ತು ಎಮ್ ಐ ಹಾಗೂ ಡಿ ಸಿ ಅವರು. ಅದರಲ್ಲಿ ಆರ್ ಸಿ ಬಿ ಮತ್ತು ಎಮ್ ಐ ಕಪ್ ಗೆದ್ಬಿಟ್ಟಿದ್ದಾರೆ. ಡಿ ಸಿ ಅವರು ಕಪ್ ಗೆದ್ದಿಲ್ಲ ಇನ್ನು. ಮೆನ್ಸ್ ಆಗಿರೋದು ವುಮೆನ್ಸ್ ಆಗಿರೋದ್ರಿಂದ ಕಪ್ ಗೆದ್ದಿಲ್ಲ ಅವರು ಡಿ ಸಿ ಅವರು. ನಮ್ಮ ಆರ್ ಸಿ ಬಿ ವುಮೆನ್ಸ್ ಗೆದ್ದಾದ್ಮೇಲೆ ನಮ್ಮ ಮೆನ್ಸ್ ಅವ್ರು ಗೆದ್ದಿದ್ದು. ಹಾಗಾಗಿ ಡಿ ಸಿ ವುಮೆನ್ಸ್ ಅವರು ಗೆದ್ದಾದ್ಮೇಲೆ ಗೆಲ್ದು ವುಮೆನ್ಸ್ ಅವರು ಮತ್ತು ಡಿ ಸಿ ಮೆನ್ಸ್ ಅವ್ರು ಗೆಲ್ತಾರ ಅಂತ ನೋಡಬೇಕು. ಆದರೆ ಆರ್ ಸಿ ಬಿ ಅವರು ಗೆಲ್ಲಕ್ಕೆ ಬಿಡಲ್ಲ ಅಂತ ಅನಿಸುತ್ತೆ. ಇಬ್ಬರು ಒಳ್ಳೆ ಕಾಂಪಿಟೇಟಿವ್ ತಂಡನೇ ಕಟ್ಟಿದ್ದಾರೆ. ಹಾಗಾಗಿ ಆರ್ ಸಿ ಬಿ ಅವ್ರಿಗೂ ಅಷ್ಟು ಈಸಿ ಇರಲ್ಲ ಮತ್ತು ಡೆಲ್ಲಿ ಕ್ಯಾಪಿಟಲ್ಗೂ ಅಷ್ಟು ಈಸಿ ಇರಲ್ಲ. ಯಾಕಂತ ಹೇಳಿದ್ರೆ ಇಬ್ಬರು ಒಳ್ಳೆ ಟೀಮನ್ನು ಇದೆ. ಹಾಗಾಗಿ ಆರ್ ಸಿ ಬಿ ಮತ್ತು ಡಿ ಸಿ ಅಂತ ಹೇಳಿದ್ರೆ ಲಾಸ್ಟು ಲೀಗ್ ಫೇಸಲ್ಲಿ ಆರ್ ಸಿ ಬಿ ಅವರು 2 ಸತಿ ಮೀಟ್ ಮಾಡಿದ್ರು. ಒಂದು ಸತಿ ಆರ್ ಸಿ ಬಿ ಅವರು ನಮ್ಮ ನವಿ ಮುಂಬೈಯಲ್ಲಿ ಚೆನ್ನಾಗಿ ಬೀಟ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ. ಮತ್ತು ಈ ವಡೋದರ ಸ್ಟೇಡಿಯಮಲ್ಲಿ ಅವರು ಚೆನ್ನಾಗಿ ಆಡ್ಬಿಟ್ಟು ಜಮೀಮಾ ರೋಡ್ರಿಗ್ಸ್ ಹಾಗೂ ಲಾರಾ ಉಲ್ಫರ್ಟ್ ಅವರು ಚೆನ್ನಾಗಿ ಆರ್ ಸಿ ಬಿ ಅವ್ರಿಗೆ ಹೊಡೆದ್ರು. ಡಿ ಸಿ ಅವರ ಈಗ ಬರ್ತಾ ಇರುವಂಥ ಟೀಮ್ ಅಂತೂ ಲಾಸ್ಟ್ 5 ಮ್ಯಾಚಸ್ ಸಖತ್ತಾಗಿ ಆಡ್ಕೊಬೋತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ನಮ್ಮ ಆರ್ ಸಿ ಬಿ ಅವ್ರಿಗೆ 7 ಡೇಸ್ ರೆಸ್ಟ್ ಸಿಕ್ಕಿತ್ತು. ಅವ್ರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಡಿ ಸಿ ಅವರು ಮೊನ್ನೆ ಮಾತ್ರ ಆಡಿ ಗೆದ್ಕೊಂಡು ಮೊಮೆಂಟಮ್ ತೊಗೊಂಡು ಬರ್ತಾಯಿದ್ದಾರೆ. ಆರ್ ಸಿ ಬಿ ಸ್ವಲ್ಪ ಬ್ರೇಕ್ ಸಿಕ್ಕಿರೋ ಕಾರಣದಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂತೇಳಿದ್ರೆ ಬಿಗ್ ಫೈನಲ್ ಇದು. ಇದೊಂದು ಮ್ಯಾಚ್ ಅಷ್ಟೇ ಗೆದ್ಬಿಟ್ರೆ ಆರ್ ಸಿ ಬಿಗೆ 2ನೇ ಟೈಟಲ್ ಬರುತ್ತೆ. 2 ಕಡೆ ಟೀಮ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಓಪನರ್ಸ್ ಕೂಡ ಇಬ್ಬರು ಅಗ್ರೆಸಿವ್ ಆಗೇ ಆಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಮತ್ತು ಟೀಮು ಕೂಡ ಡೆಪ್ತ್ ಕೂಡ ಆಗೈತೆ. ಲಾರಾ ಇರ್ಬೋದು, ಜಮೀಮಾ ಇರ್ಬೋದು, ಮಾರಿಸನ್ ಕಾಪ್ ಇರ್ಬೋದು, ನಿಕ್ಕಿ ಪ್ರಸಾದ್ ಇರ್ಬೋದು, ಮತ್ತು ಸ್ನೇಹ ರಾಣಾ ಅಲ್ಲೇ ಗಂಟನೂ ಬ್ಯಾಟಿಂಗ್ ಡೆಪ್ತ್ ಇದೆ. ನಮ್ಮ ಆರ್ ಸಿ ಬಿದು ಏನು ಕಮ್ಮಿ ಇಲ್ಲ. ಗ್ರೇಸ್ ಹ್ಯಾರಿಸ್ ಆಗಿರ್ಬೋದು, ಸ್ಮಿತಿ ಮಂದನ್ ಆಗಿರ್ಬೋದು, ಜಾರ್ಜಿಯಾ ವಾಲ್ ಆಗಿರ್ಬೋದು, ರಿಚಾ ಘೋಷ್ ಆಗಿರ್ಬೋದು, ನರೇನ್ ಡಿ ಕ್ಲಾರ್ಕ್ ಆಗಿರ್ಬೋದು, ರಾಧಾ ಯಾದವ್ ಆಗಿರ್ಬೋದು, ಮತ್ತು ಪೂಜಾ ವಸ್ತಾಕರ್ ಆಗಿರ್ಬೋದು, ಅರುಂಧತಿ ರೆಡ್ಡಿ ಆಗಿರ್ಬೋದು, ಮತ್ತು ಶ್ರೇಯಾಂಕ ಪಾಟೀಲ್ ಅವ್ರಿಗೂ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ ವೈಡ್ನ ಹಾಕಿದ್ರು ಲಾಸ್ಟ್ ಮ್ಯಾಚು ಜಿ ವಿರುದ್ಧ. ಅದನ್ನು ಸ್ವಲ್ಪ ಯುಟಿಲೈಸ್ ಮಾಡ್ಕೋಬೇಕು. ನಮ್ಮ ಆರ್ ಸಿ ಬಿ ಅವರು ಅಷ್ಟು ಎಕ್ಸ್ಟ್ರಾಸ್ ಏನು ಕೊಡಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂತೇಳಿದ್ರೆ ಜಾಸ್ತಿ ಎಕ್ಸ್ಟ್ರಾಸ್ ಏನು ಕೊಡಲ್ಲ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು. ನಮ್ಮ ಆರ್ ಸಿ ಬಿಗೆ ಕೀ ಬೌಲರ್ ಯಾರು ಅಂತ ಹೇಳಿದ್ರೆ ಅದು ಲಾರೆನ್ ಬೆಲ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಸೀಸನ್ ಪೂರ್ತಿ ಲಾರೆನ್ ಬೆಲ್ ಅವರು. ಪವರ್ ಪ್ಲೇಲೇ ವಿಕೆಟ್ ತಗೊಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಎಕಾನಮಿನೂ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ ಲಾರೆನ್ ಬೆಲ್ ಅವ್ರದ್ದು. ಹಾಗಾಗಿ ಮಾರಿಜಾನ್ ಕಾಪ್ ಕೂಡ ಅವ್ರ ಕಡೆ ಓಪನಿಂಗ್ ಬೌಲಿಂಗ್ ಮಾಡ್ತಾರೆ. ಮತ್ತು ಶೆನೆಲ್ ಹೆನ್ರಿ ಕೂಡ ಅವ್ರ ಕಡೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡ್ತಾರೆ. ಫಾರಿನರ್ಸ್ಗಳಂತ ಸಖತ್ತಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. 2 ಕಡೆನೂ ಫಾರಿನರ್ಸು ಸಖತ್ತಾಗಿದೆ ಟೀಮು. ಮತ್ತು ಅವ್ರ ಕಡೆ ಮಾರಿಜಾನ್ ಕಾಪ್ ಮತ್ತು ಶೆನೆಲ್ ಹೆನ್ರಿ ಓಪನ್ ಮಾಡಿದ್ರೆ ನಮ್ಮ ಕಡೆ ಸಯಲೆ ಸದ್ಗಿರೆ ಹಾಗೂ ಲಾರೆನ್ ಬೆಲ್ ಅವರು ಓಪನ್ ಮಾಡ್ತಾರೆ. ಲಾರೆನ್ ಬೆಲ್ ಅವ್ರಿಗೆ ಸ್ವಲ್ಪ ಸಯಲೆ ಸದ್ಗಿರೆ ಸಪೋರ್ಟ್ ಕೊಟ್ಟರೆ ಸಾಕು. ಈಗ ಒಂದು 2-3 ಮ್ಯಾಚಿಂದ ಸಯಲೆ ಸದ್ಗಿರೆ ಅವರು ಹೊಡ್ಸ್ಕೊತಾ ಇದ್ದಾರೆ. ಹಾಗಾಗಿ ಲಾರೆನ್ ಬೆಲ್ ಅವರು ಆರ್ ಸಿ ಬಿಗೆ ಮೈನ್ ಕೀ ಫ್ಯಾಕ್ಟರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚಲ್ಲಿ ಗ್ರೇಸ್ ಹ್ಯಾರಿಸ್ ಅಥವಾ ಸ್ಮಿತಿ ಮಂದನ್ ಅವರು ಫುಲ್ ಆಡಿದ್ರೆ ಅವ್ರು ಯಾವುದೇ ಸ್ಕೋರ್ ಕೊಟ್ರು ಇಲ್ಲಿ ಡಿಫೆಂಡ್ ಮಾಡ್ಬೋದು ಅಥವಾ ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಓಪನಿಂಗ್ ಕಾಂಬಿನೇಷನ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಈ ಮ್ಯಾಚಲ್ಲಿ. ಯಾಕಂತೇಳಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ರನ್ಸ್ ಬಂದರೆ ಮಿಡಲ್ ಆರ್ಡರ್ ಸ್ವಲ್ಪ ನಿಧಾನಕ್ಕೆ ಆಡಿ ಕನ್ಸಾಲಿಡೇಟ್ ಮಾಡಿ ಆಮೇಲೆ ಇನ್ನಿಂಗ್ಸ್ನ ಜಾಸ್ತಿ ರನ್ಸ್ಗೆ ಹೊಡಿಬೋದು. ಇಲ್ಲದೆ ಹೋದರೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ನಿಮ್ಗೆ ಪವರ್ ಪ್ಲೇಲೇ ಬಿದ್ದೋದ್ರಿ ಅಂತ ಹೇಳಿದ್ರೆ ನಿಮ್ಗೆ ಮಿಡ್ಲ್ ಓವರ್ಸಲ್ಲಿ ಕೂಡ ನಿಮ್ಗೆ ರನ್ಸ್ ಆಕ್ಸಿಲೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪವರ್ ಪ್ಲೇ ಸ್ವಲ್ಪ ಯುಟಿಲೈಸ್ ಮಾಡಿಕೊಂಡು ವಿಕೆಟ್ನ 1 ವಿಕೆಟ್ ಬಿದ್ದರೂ ಪರವಾಗಿಲ್ಲ, ಸ್ವಲ್ಪ 50+ ರನ್ಸ್ ಬಂದರೆ ನಿಮಗೆ ಒಳ್ಳೆಯದು. ಯಾಕಂತೇಳಿದ್ರೆ ಪವರ್ ಪ್ಲೇಯಲ್ಲಿ ಎಷ್ಟು ರನ್ಸ್ ಆಗುತ್ತೆ ಅಷ್ಟು ರನ್ಸ್ ಹೊಡೆದ್ರೆ ನಿಮ್ಗೆ ಒಳ್ಳೆಯದು. ಯಾಕಂತೇಳಿದ್ರೆ ಮಿಡ್ ಓವರ್ಸಲ್ಲಿ ನಿಮಗೆ ಎಲ್ಲ ಫೀಲ್ಡರ್ಸ್ ಆಚೆ ಇರ್ತಾರೆ. ಇಬ್ಬರು ಮಾತ್ರ ಒಳಗಡೆ ನಿಲ್ಸ್ಕೊಳ್ಳೋಕೆ ಸಾಧ್ಯ. ಆಚೆ ಕಡೆ ಮಾತ್ರ ನಿಲ್ಸ್ಕೋಬೋದು. ಸಖತ್ತಾಗಿ ಇನ್ಸೈಡ್ ದಿ ಸರ್ಕಲ್ಲು 4 ಜನ ಮತ್ತು 5 ಜನ ಆಚೆ ಇರ್ತಾರೆ ಅಷ್ಟೇ. ಹಾಗಾಗಿ ನಿಮಗೆ ಸ್ವಲ್ಪ ಪವರ್ ಪ್ಲೇನೇ ಇಬ್ಬರು ಮಾತ್ರ ಆಚೆ ಇರ್ತಾರೆ. ಹಾಗಾಗಿ ಪವರ್ ಪ್ಲೇ ಸ್ವಲ್ಪ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನೋಡಬೇಕು ಆರ್ ಸಿ ಬಿ ಅವರು. ಈ ಮ್ಯಾಚ್ನ ಆರ್ ಸಿ ಬಿ ಅವರು ಗೆಲ್ತಾರೆ ಅನಿಸ್ತಾ ಇದೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 4 ಸೀಸನ್ನು ಕೂಡ ಫೈನಲ್ಗೆ ಬಂದಿದ್ದಾರೆ. ಇದೊಂದು ಸೀಸನ್ ಅವರು ಸೋಲ್ತಾರೆ ಅನಿಸ್ತಾ ಇದೆ ತಿರ್ಗಾ. ಅವ್ರ ಕನ್ಸಿಸ್ಟೆನ್ಸಿಗೆ ಮೆಚ್ಚಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಟೀಮನ್ನು ಸಖತ್ತಾಗಿ ಕಟ್ಟಿದ್ದಾರೆ. ಫಸ್ಟ್ ಟೈಮ್ ಜಮೀಮಾ ರೋಡ್ರಿಗ್ಸ್ ಅವರು ಲೀಡ್ ಮಾಡ್ತಾಯಿದೆ. ಮತ್ತು ಇದೊಂದು ವಿಶಿಷ್ಟ ದಾಖಲೆ. ಫಸ್ಟ್ ಟೈಮ್ ಇಂಡಿಯನ್ಸ್ ಇಬ್ಬರು ಕ್ಯಾಪ್ಟನ್ಸ್ಗಳು ಒಂದು ಫ್ರ್ಯಾಂಚೈಸಿ ಟೀಮ್ನ ಲೀಡ್ ಮಾಡ್ತಾ ಇರೋದು WTPL ಅಲ್ಲಿ.
WPL ಹಿಸ್ಟ್ರಿಯಲ್ಲಿ ಮೆಗ್ಲಾನಿಂಗ್ ಅವರು 3 ಸೀಸನ್ ಕೂಡ ಅವರೇ ಇದ್ದರು. ಹಾಗಾಗಿ ಈ ಸೀಸನ್ನು ಸ್ಮಿತಿ ಮಂದನ್ ಹಾಗೂ ಜೆಮಿಮಾ ರೋಡ್ರಿಗ್ಸ್ ಇಬ್ಬರು ಇಂಡಿಯನ್ ಪ್ಲೇಯರ್ಸು ಒಂದು ಫ್ರ್ಯಾಂಚೈಸ್ನ ಲೀಡ್ ಮಾಡಿ ಫೈನಲ್ಗೆ ಕರ್ಕೊಬಂದಿರೋದು ಅದೊಂದು ವಿಶೇಷ ದಾಖಲೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನ RCB ಗೆಲ್ತಾರೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.